ನಮ್ಮ ದೇಶದಲ್ಲಿ ಪುಣ್ಯಕ್ಷೇತ್ರಗಳು ಅಂದರೆ ಅವು ಅನಾದಿ ಕಾಲದಿಂದಲೂ ನದಿಗಳು ಮತ್ತು ನದಿ ತೀರದ ಕ್ಷೇತ್ರಗಳೇ. ಹಾಗಾಗಿ ಅವುಗಳನ್ನು ತೀರ್ಥಕ್ಷೇತ್ರಗಳು ಅಂತಲೂ ಕರೆಯುತ್ತಿದ್ದದ್ದು. ಪ್ರಾಚೀನ ನಾಗರಿಕತೆಗಳು ಹುಟ್ಟಿ ಬೆಳೆದದ್ದು ಈ ನದಿಗಳ ಅಥವಾ ಜಲಮೂಲಗಳ ಬಳಿಯಲ್ಲೇ. ಕೆಲವು ತೀರ್ಥಗಳು ಯಾವುದೋ ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದು ನಂತರ ಮಂಕಾಗಿದ್ದರೆ, ಇನ್ನು ಕೆಲವು ಅನಾದಿ ಕಾಲದಿಂದ ಇಂದಿನವರೆಗೂ ಪವಿತ್ರ ತೀರ್ಥಗಳಾಗಿ ಮುಂದುವರೆದಿವೆ. ಅಂತಹವುಗಳಲ್ಲಿ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪೆಯೂ ಒಂದು. ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಸ್ಥಾಪನೆಯಾದಾಗ ಮೊದಲಿಗೆ ಅದರ ರಾಜಧಾನಿಯಾಗಿದ್ದಿದ್ದು ಆನೆಗೊಂದಿ. ಆದರೆ ಆಮೇಲೆ ತುಂಗಭದ್ರಾ ನದಿಯ ದಕ್ಷಿಣದಲ್ಲಿ ಇನ್ನೊಂದು ನಗರ ನಿರ್ಮಾಣ ಮಾಡಿ ಕ್ರಿಸ್ತಶಕ 1350ರ ಸುಮಾರಿಗೆ ಅದಕ್ಕೆ ವಿಜಯ ವಿರೂಪಾಕ್ಷ ನಗರ ಅಥವಾ ವಿಜಯನಗರ ಎಂಬ ಹೆಸರಿಟ್ಟು ಅದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಅಲ್ಲಿಯವರೆಗೆ ಧಾರ್ಮಿಕ ಕೇಂದ್ರವಾಗಿದ್ದ ಹಂಪೆ ಮುಂದೆ ರಾಜಕೀಯ ಕೇಂದ್ರವಾಗಿಯೂ ಮೆರೆಯಲಾರಂಭಿಸಿದ್ದು ಅಲ್ಲಿಂದಲೇ. ಈ ಹಂಪೆಯ ಬಳಿ ಹರಿಯುವ ನದಿ ತುಂಗಭದ್ರಾ. ಇದು ಬಹು ಹಿಂದಿನಿಂದಲೂ ಬಳಕೆಯಲ್ಲಿರುವ ಹೆಸರು. ಎಲ್ಲಿಯೂ ಅದನ್ನು ಬೇರೆ ಹೆಸರಿನಿಂದ ಕರೆಯಲಾಗಿಲ್ಲ. ಆದರೆ ಹಂಪೆಯ ಸಮೀಪ ಬಂದಾಗ ಮಾತ್ರ ಇದಕ್ಕೆ ಹಂಪೆ ಹೊಳೆ, ಪಂಪಾ ತೀರ್ಥ, ಪಂಪಾ ಸರೋವರ ಮುಂತಾದ ಹೆಸರುಗಳು ಕೇಳಿಬರುತ್ತವೆ. ಪಂಪಾ ತೀರ್ಥ ಎಂಬ ಮೊದಲ ಉಲ್ಲೇಖ ನಮಗೆ ನೋಡಲು ಸಿಗುವುದು ಬಾದಾಮಿ ಚಾಲುಕ್ಯರ ಕ್ರಿಸ್ತಶಕ 691ರ ಶಾಸನದಲ್ಲಿ. ಚಾಲುಕ್ಯ ವಿನಯಾದಿತ್ಯನು ಪಂಪಾ ತೀರ್ಥದ ಬಳಿ ಬೀಡು ಬಿಟ್ಟಿದ್ದ ಎಂದು ಹೇಳುವ ಈ ಶಾಸನ ಮುಂದುವರೆದು, ರಾಜನು ಕ್ರಿಸ್ತಶಕ 611ರ ಕಾರ್ತಿಕ ಪೌರ್ಣಿಮೆಯ ದಿನ ಪಂಪಾ ತೀರ್ಥದ ನೆಲವೀಡಿನಲ್ಲಿದ್ದ ಅಂತಲೂ ತೋಗಚೇರಡು ಗ್ರಾಮವನ್ನು ದಾನ ನೀಡಿದ ಅಂತಲೂ ತಿಳಿಸಿದೆ. ಮುಂದೆ ಬಾಗಳಿಯ ಶಾಸನವು ಕ್ರಿಸ್ತಶಕ 1018ರಲ್ಲಿ ನೊಳಂಬ ಉದಯಾದಿತ್ಯನು ಪಂಪಾ ತೀರ್ಥದಲ್ಲಿದ್ದನೆಂಬ ಸಂಗತಿಯನ್ನು ತಿಳಿಸುತ್ತದೆ. ಕ್ರಿಸ್ತಶಕ 1199ರ ಕುರುಕೋಡು ಸಿಂಧರ ಹಂಪದೆಯ ಶಾಸನದಲ್ಲಿ ಇದನ್ನು ವಿರೂಪಾಕ್ಷ ಸೀಮೆ ಎಂದು ಕರೆಯಲಾಗಿದೆ. ಮುಂದೆ ಒಂದೆರಡು ವೈಷ್ಣವ ಶಾಸನದಲ್ಲಿ ಪಂಪಾ ತೀರ ನಿಲಯ ಎಂಬ ಉಲ್ಲೇಖಗಳಿವೆ. ಆ ಮೇಲಿನ ದಿನಗಳಲ್ಲಿ ಇಲ್ಲಿ ಪಂಪಾ ತೀರ್ಥಕ್ಕಿಂತಲೂ ಅಲ್ಲಿ ನಿರ್ಮಿತವಾಗಿದ್ದ ಈಶ್ವರ ದೇವಾಲಯವೇ ಪ್ರಸಿದ್ಧಿಗೆ ಬಂದಿದ್ದರಿಂದ ಇದಕ್ಕೆ ವಿರೂಪಾಕ್ಷ ಸೀಮೆ ಎಂಬ ಹೆಸರು ಬಂತು. ಕ್ಷೇತ್ರ ದೇವತೆಯ ಪಟ್ಟ ಸ್ತ್ರೀ ದೇವತೆಯಾದ ಪಂಪಾದೇವಿಯಿಂದ ಪುರುಷ ದೇವತೆಯಾದ ವಿರೂಪಾಕ್ಷನಿಗೆ ಬದಲಾಯಿತು. ಮುಂದೆ ವಿಜಯನಗರದ ಸ್ಥಾಪಕರಾದ ಸಂಗಮ ಅರಸರು ತಮ್ಮ ಶಾಸನದಲ್ಲಿ ಒಪ್ಪ ಹಾಕುವ ಕ್ಷೇತ್ರ ದೇವತೆಯಾದ ವಿರೂಪಾಕ್ಷನ ಹೆಸರನ್ನೇ ಬಳಸಿದ್ದಾರೆ. ಇದು ಸದಾಶಿವರಾಯನ ಕಾಲದವರೆಗೂ ಮುಂದುವರಿಯಿತು. ಅರವೀಡು ಕಾಲದಲ್ಲಿ ಶ್ರೀ ವೆಂಕಟೇಶ, ಶ್ರೀರಾಮ ಎಂಬ ಒಪ್ಪಗಳು ಬಳಕೆಯಾದವು. ನಮ್ಮ ನೆಲದ ಮೇರು ವಿದ್ವಾಂಸರಾದ ದಿವಂಗತ ಶ್ರೀ ಚಿದಾನಂದ ಮೂರ್ತಿಗಳು ಪಂಪಾ ಎಂಬ ಹೆಸರಿನ ನದಿಗಳು ಆಂಧ್ರ ಮತ್ತು ಕೇರಳದಲ್ಲೂ ಇವೆ ಎಂದು ಹೇಳಿದ್ದಾರೆ. ಶಬರಿಮಲೆ ಯಾತ್ರೆ ಮಾಡುವವರಿಗೆಲ್ಲ ಕೇರಳದ ಪಂಪಾ ಅಥವಾ ಪಂಬಾ ಎಂಬ ನದಿಯ ಬಗ್ಗೆ ತಿಳಿದೇ ಇರುತ್ತದೆ. ಯಾಕೆಂದರೆ ಅವರು ಅದನ್ನು ದಾಟಿಯೇ ಶಬರಿಮಲೆ ದೇವಾಲಯಕ್ಕೆ ಹೋಗಬೇಕು. ಇನ್ನು ಆಂಧ್ರಪ್ರದೇಶದಲ್ಲಿರುವ ಪಂಪಾ ನದಿಗೆ ಅನ್ನಾವರಂನಲ್ಲಿ ಅಡ್ಡಕಟ್ಟೆ ಕಟ್ಟಿ ಪಂಪಾ ಸರೋವರ ನಿರ್ಮಿಸಲಾಗಿದೆ. ಇದು ಗೋದಾವರಿಯ ಒಂದು ಸೀಳಿನಂತೆ ಭಾಸವಾಗುತ್ತದೆ. ಮೂರನೆಯ ಪಂಪಾ ನದಿಯೇ ನಮ್ಮ ತುಂಗಭದ್ರಾ. ಚಿದಾನಂದ ಮೂರ್ತಿಯವರು ಪಂಪಾ ಎಂಬ ಪದದ ಅರ್ಥವನ್ನು ವಿವರಿಸುತ್ತಾ ಪಂಪಕ, ಪಪ್ಪಕ ಎಂದರೆ ಸದಾ ತಿಳಿ ನೀರುಳ್ಳ ನದಿ ಎಂದರ್ಥ ಎಂದು ಹೇಳಿದ್ದಾರೆ. ಕನ್ನಡ ನಿಘಂಟುವಿನಲ್ಲಿ ಪಂಬ ಎಂಬ ಪದಕ್ಕೆ ಸಮಭಾಗ, ಭಾಗ ಎಂದು ಅರ್ಥಗಳಿವೆ. ತೆಲುಗಿನಲ್ಲಿ ಪಂಪಕ ಎಂದರೆ ಹಂಚಿಕೆ ಎಂಬ ಅರ್ಥವಿದೆ. ಬೇರೆ ಬೇರೆ ಜಾತಿ ಭಾಷೆಗಳಲ್ಲಿಯೂ ಇದೇ ಅರ್ಥ ಬರುವ ಪಂಪು, ಪಂಚು, ಪಕ ಮುಂತಾದ ಶಬ್ದಗಳಿವೆ. ಇವುಗಳೆಲ್ಲದರ ಅರ್ಥವೂ ಭಾಗ ಮಾಡು, ಪ್ರತ್ಯೇಕ ಮಾಡು ಅನ್ನುವ ರೀತಿಯದ್ದೇ. ಹಾಗಾಗಿ ಪಂಪಾ ನದಿ ಎಂಬುದನ್ನು ನಾವು ಸೀಳುಗಳುಳ್ಳ ನದಿ ಎನ್ನುವ ಅರ್ಥದಲ್ಲಿ ಕಲ್ಪಿಸಿಕೊಳ್ಳಬಹುದು. ಬಹುಶಃ ತುಂಗಭದ್ರೆಗೆ ಪಂಪಾ ಅನ್ನುವ ಹೆಸರು ಬರಲು ಇದೇ ಕಾರಣವಿರಬೇಕು. ಯಾಕಂದ್ರೆ ಈ ಪ್ರದೇಶದಲ್ಲಿ ಈ ನದಿ ಪದೇ ಪದೇ ಸೀಳಾಗುತ್ತಾ ಮತ್ತೆ ಒಂದಾಗುತ್ತಾ ಹರಿಯುತ್ತದೆ.
ನದಿಯೇನೋ ಪಂಪಾತೀರ್ಥ ಸರಿ, ಆದರೆ ವಿಜಯನಗರದ ರಾಜಧಾನಿಯಾಗಿ ಜನಜನಿತವಾಗುವ ಮುಂಚೆ ಹಂಪೆ ಅನ್ನುವ ಊರು ಅದರ ತೀರದಲ್ಲಿ ಎಲ್ಲಿತ್ತು ಅನ್ನುವ ಪ್ರಶ್ನೆ ಬರುವುದು ಸಹಜ. 681ರ ಶಾಸನ ಸೇರಿದಂತೆ ಅನೇಕ ಶಾಸನಗಳಲ್ಲಿ ಬರೀ ಪಂಪಾತೀರ್ಥದ ಉಲ್ಲೇಖವಷ್ಟೇ ಬಂದಿದೆ. ಎಲ್ಲಿಯೂ ಸ್ಥಳವನ್ನು ನಮೂದಿಸಿಲ್ಲ. ಆಹವ ಮಲ್ಲನ ಕ್ರಿಸ್ತಶಕ 988ರ ಶಾಸನದಲ್ಲಿ ಮಾತ್ರ ತುಂಗಭದ್ರೆಯ ತೆಂಕಣತಡಿಯಲ್ಲಿ ಪಂಪೆಯ ಬೀಡಿನಲ್ಲಿ ಎಂಬ ಉಲ್ಲೇಖ ಬಂದಿದೆ. ಈಗಿನ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿರುವ ಘಾಟಿಯೂ ಈಚಿನದ್ದು. ಇಂದಿಗೂ ವಿರೂಪಾಕ್ಷ ಹಾಗೂ ಹಂಪಮ್ಮರ ಮದುವೆ ಕಾರ್ಯ ನಡೆಯುವುದು ಇಲ್ಲಿನ ಚಕ್ರತೀರ್ಥದ ಬಳಿಯಲ್ಲೇ. ಇದರ ಮೇಲಿನ ದಿಣ್ಣಿ ಪ್ರದೇಶದಲ್ಲಿ ಪ್ರಾಗೈತಿಹಾಸ ಕಾಲದ ಆಚರಣೆಗಳನ್ನು ನೆನಪಿಸುವ ಒಲೆಗುಂಡುಗಳು, ತೊಟ್ಟಿಲ ತೂಗುಕಲ್ಲುಗಳು ಮೊದಲಾದ ಚಿಹ್ನೆಗಳಿವೆ. ಹೀಗಾಗಿ ಈಗಿನ ಚಕ್ರತೀರ್ಥದಿಂದ ಹಿಡಿದು ವಿರೂಪಾಕ್ಷ ದೇವಾಲಯದ ತನಕದ ಪ್ರದೇಶವನ್ನೇ ಅವತ್ತಿನ ಪಂಪಾತೀರ್ಥ ಅಥವಾ ಹಂಪೆ ಪ್ರದೇಶ ಎಂದು ಗುರುತಿಸಲಾಗಿದೆ. ಕ್ರಿಸ್ತಶಕ 11ನೆಯ ಶತಮಾನದಿಂದ ಹಂಪೆಯ ಅಧಿದೈವ ವಿರೂಪಾಕ್ಷ ದೇವರು ಪಂಪಾತೀರ್ಥದ ಪ್ರಧಾನ ದೈವ. ಅಲ್ಲಿಂದೀಚೆಗೆ ಈ ದೇವರನ್ನು ಕುರಿತಂತೆ ಅನೇಕ ಶಾಸನಗಳು ದೊರೆತಿವೆ. ಕ್ರಿಸ್ತಶಕ 1199ರ ಹಂಪಿಯ ಶಾಸನ ಇದನ್ನು ವಿರೂಪಾಕ್ಷ ಸೀಮೆ ಎಂದು ಕರೆದಿದೆ. ಇದೇ ಶಾಸನದಲ್ಲಿ ವಿರೂಪಾಕ್ಷ ಮತ್ತು ಹಂಪಾದೇವಿ ಉಲ್ಲೇಖ ಬೇರೆ ಬೇರೆಯಾಗಿದ್ದು, ಈ ದೇವತೆಗಳಿಗೆ ಮೈದುನ ಚೌಡಯ್ಯ ಎಂಬುವನು ದಾನ ನೀಡಿದ ಎಂಬ ಉಲ್ಲೇಖವಿದೆ. ಕ್ರಿಸ್ತಶಕ 1018ರ ಕುಷ್ಟಗಿ ತಾಲೂಕಿನ ಪುರ ಶಾಸನದಲ್ಲಿ ಪಂಪಸ್ಥಾನ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ಅಯ್ಯಣ್ಣಯ್ಯ ಎಂಬುವವನಿಗೆ ದಾನ ನೀಡಿದ ಉಲ್ಲೇಖವಿದೆ. ಕ್ರಿಸ್ತಶಕ 1059ರ ವಿಪ್ರಶಾಸನದಲ್ಲಿ ತುಂಗಭದ್ರೆಗೆ ನದಿ ಪೂಜೆ ಮಾಡುತ್ತಿದ್ದ ವಿಚಾರವಿದೆ. ಇನ್ನು ಸಾಹಿತ್ಯದಲ್ಲಿ ಕಾಣುವ ಹಂಪೆಯ ಪ್ರಸ್ತಾಪಗಳ ಬಗ್ಗೆ ನೋಡಿದರೆ 13ನೇ ಶತಮಾನದ ಆದಿಭಾಗದಲ್ಲಿದ್ದ ವೀರಶೈವ ಕವಿ ಹರಿಹರನ ಪಂಪಾ ಕ್ಷೇತ್ರದ ರಗಳೆ ಕೃತಿಯಲ್ಲಿ ಸಮುದ್ರದಿಂದ ಸುತ್ತುವರಿದ ಮೇರುವಿನ ದಕ್ಷಿಣದಲ್ಲಿರುವ ಹೇಮಕೂಟದಲ್ಲಿ ಪಂಪಾಪುರವಿತ್ತು. 4 ಪ್ರವೇಶದ್ವಾರಗಳಿದ್ದ ಆ ಪುರ ಯೋಜನಾ ಪ್ರಮಾಣದ ವಿಸ್ತೀರ್ಣವನ್ನು ಹೊಂದಿತ್ತು. ಇದರ ಪೂರ್ವ ದಿಕ್ಕಿಗೆ ಕಿನ್ನರೇಶ್ವರ, ದಕ್ಷಿಣ ದಿಕ್ಕಿಗೆ ಜಂಬುಕೇಶ್ವರ, ಪಶ್ಚಿಮ ದಿಕ್ಕಿಗೆ ಸೋಮನಾಥ, ಉತ್ತರ ದಿಕ್ಕಿಗೆ ವಾಣಿಭದ್ರೇಶ್ವರ ದೇವರುಗಳಿದ್ದವು ಎಂಬ ವಿವರಣೆಗಳಿವೆ. ಈ ದೇವಾಲಯಗಳು ಇಂದಿಗೂ ಅಸ್ತಿತ್ವದಲ್ಲಿರುವುದು ವಿಶೇಷವೇ ಸರಿ. ಈ ದೇವಾಲಯಗಳ ಜೊತೆ ಹರಿಹರ ಕವಿಯು ತನ್ನ ಕಾಲದಲ್ಲಿ ಹಂಪೆ ಪರಿಸರದಲ್ಲಿ ಪೂಜಿಸಲ್ಪಡುತ್ತಿದ್ದ ಇನ್ನೂ ಅನೇಕ ದೇವಾನುದೇವತೆಗಳನ್ನು ಹೆಸರಿಸಿದ್ದಾನೆ. ಹನುಮಂತೇಶ್ವರ, ರಂಬೇಶ್ವರ, ನಳೇಶ್ವರ, ಶಂಭುಮುಕ್ತೇಶ್ವರ, ಮಲ್ಲಿಕಾರ್ಜುನ, ರಾಮಲಕ್ಷ್ಮಣೇಶ್ವರ, ಮಹಾಕಾಳ, ಮಾರ್ಕಂಡೇಶ್ವರ, ಇಂದ್ರೇಶ್ವರ, ಸೋಮನಾಥ, ಹಿರಿಯ ಹಂಪಾದೇವಿ, ಚಿಕ್ಕ ಹಂಪಾದೇವಿ, ಅಗ್ನೇಶ್ವರ, ಅಘೋರೇಶ್ವರ, ನಾಗೇಶ್ವರ, ಕೇದಾರ ದೇವೇಶ್ವರ, ಛಾಯಾ ಮಲ್ಲಿಕಾರ್ಜುನ, ವರುಣೇಶ್ವರ, ವಾಯುವೇಶ್ವರ, ಕುಬೇರೇಶ್ವರ, ಈಶಾನ್ಯ ದೇವರು, ಬ್ರಹ್ಮೇಶ್ವರ, ಅಗಸ್ತೇಶ್ವರ, ಶಂಕರೇಶ್ವರ, ಜಡೆಯ ಶಂಕರ. ಹೀಗೆ ಈ ದೇವರುಗಳ ಆಲಯಗಳೆಲ್ಲವೂ ಹಂಪೆಯಲ್ಲೇ ಇದ್ದವೋ ಅಥವಾ ಹಂಪೆಯ ಸುತ್ತಮುತ್ತ ಪ್ರದೇಶದಲ್ಲಿದ್ದವೋ ಹೇಳುವುದು ಕಷ್ಟ ಸಾಧ್ಯ. ಯಾಕಂದರೆ ಆ ಪೈಕಿ ಕೆಲವು ಮಾತ್ರ ಇಂದು ಗುರುತಿಸಬಹುದಾದ ಸ್ಥಿತಿಯಲ್ಲಿವೆ. ಉಳಿದವನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಇದೇ ಕ್ಷೇತ್ರದಲ್ಲಿ ಮನ್ಮಥ ತೀರ್ಥ, ಸೋಮತೀರ್ಥ, ಮಹಾಕಾಳ ತೀರ್ಥ, ತಾರಕ ತೀರ್ಥ, ಸೂರ್ಯತೀರ್ಥ, ವತ್ಸತೀರ್ಥ, ರೈಭ್ಯ ತೀರ್ಥ, ನಾಗಮಾರ್ಕಂಡೇಯ ತೀರ್ಥ, ಕಾದಂಬರಿ ತೀರ್ಥ, ಗಜಾಶ್ವತೀರ್ಥ, ಬ್ರಹ್ಮತೀರ್ಥ ಎಂಬ 11 ತೀರ್ಥಗಳು ಇದ್ದವು ಎಂದು ಹರಿಹರ ಬರೆದಿದ್ದಾನೆ. ಕುತೂಹಲದ ಸಂಗತಿ ಎಂದರೆ ನಾವು ಈಗ ಚಕ್ರತೀರ್ಥ ಎಂದು ಕರೆಯುವ ತೀರ್ಥದ ಉಲ್ಲೇಖ ಅವನ ಕಾವ್ಯದಲ್ಲಿ ಕಾಣಸಿಗುವುದಿಲ್ಲ ಅನ್ನುವುದು. ಬಹುಶಃ ಅವನ ಕಾಲಕ್ಕೆ ಅದಕ್ಕೆ ಬೇರೆ ಹೆಸರಿದ್ದಿರಬೇಕು. ಮುಂದೆ ಅವನು ಪಂಪಾಪುರದ ಅರಸನನ್ನು ಮನದುಂಬಿ ಸ್ತುತಿಸಿದ್ದಾನೆ. ಹರಿಹರ ಕವಿಯ ಶಿಷ್ಯ ರಾಘವಾಂಕನ ಪ್ರಕಾರ ಹಂಪೆಯು ಒಂದು ಸ್ವಾಯತ್ತ ಕ್ಷೇತ್ರ. ಈ ಪ್ರದೇಶಕ್ಕೆ ವಿರೂಪಾಕ್ಷನೇ ಅರಸ.
ಅವನ ಕಾವ್ಯದಲ್ಲಿ ಒಂದು ಪ್ರಸಂಗವಿದೆ. ಅದು ಹರಿಶ್ಚಂದ್ರ ರಾಜ್ಯಕೋಶವನ್ನು ವಿಶ್ವಾಮಿತ್ರನಿಗೆ ಸೋತ ಸಂದರ್ಭ. ವಿಶ್ವಾಮಿತ್ರರು ಅವನಿಗೆ ನಿನಗಿನ್ನೂ ಎಲ್ಲಿಯೂ ಸ್ಥಳಾವಕಾಶವಿಲ್ಲ ಎನ್ನುತ್ತಾರೆ. ಅದಕ್ಕೆ ಹರಿಶ್ಚಂದ್ರ, ಪ್ರಪಂಚದಲ್ಲಿ ಯಾರ ಆಳ್ವಿಕೆಗೂ ಸೇರದ 2 ಸ್ಥಳಗಳಿವೆ. ಒಂದು ಕಾಶಿ ಕ್ಷೇತ್ರ, ಇನ್ನೊಂದು ಹಂಪೆ. ಆ ಪ್ರದೇಶದ ರಾಜ ಸಾಕ್ಷಾತ್ ವಿಶ್ವೇಶ್ವರ, ಸಾಕ್ಷಾತ್ ವಿರೂಪಾಕ್ಷ ಎಂದು ಉತ್ತರಿಸುತ್ತಾನೆ. ಇದೇ ರೀತಿಯ ಇನ್ನೆರಡು ಪ್ರದೇಶಗಳ ಉಲ್ಲೇಖವೂ ಇದೆ. ಒಂದು ಹಂಪೆಯ ಸಮೀಪದ ಕುಮಾರಸ್ವಾಮಿ ಕ್ಷೇತ್ರ, ಇನ್ನೊಂದು ಹಂಪೆಯಿಂದ ಬಹುದೂರದ ಆವನಿ ಕ್ಷೇತ್ರ. ಈ ಕ್ಷೇತ್ರಗಳು ಕೂಡ ಯಾವ ರಾಜನ ಆಳ್ವಿಕೆಗೂ ಒಳಪಡದೆ ಅಲ್ಲಿನ ಮುನಿಗಳ ಆಳ್ವಿಕೆಯಲ್ಲಿದ್ದಂಥವು. ಹಂಪೆಯ ಕ್ಷೇತ್ರದ ರಕ್ಷಣೆ ಮಾತ್ರ ರಾಜನ ಜವಾಬ್ದಾರಿಯಾಗಿತ್ತು. ಹೀಗಾಗಿ ಅನೇಕ ವೈದಿಕ ಧರ್ಮ ಕೇಂದ್ರಗಳು ಸ್ವಾಯತ್ತತೆ ಪಡೆದಿದ್ದವು. ಹಂಪೆಯ ಅವಿಭಾಜ್ಯ ಭಾಗವಾಗಿರುವ ಹೇಮಕೂಟ, ಮಾಲ್ಯವಂತ, ಮಾತಂಗ ಪರ್ವತಗಳು ಹಂಪೆಯ ಇತಿಹಾಸದಲ್ಲಿ ಬಹು ಪ್ರಮುಖ ಪಾತ್ರ ವಹಿಸಿವೆ. ಅದರಲ್ಲೂ ಹೇಮಕೂಟ ಪರ್ವತವು ಹರಿಹರನ ಪ್ರಕಾರ ಶಿವನು ತಪಸ್ಸು ಮಾಡಿದ ಸ್ಥಳ. ತನ್ನ ತಪಸ್ಸಿಗೆ ಭಂಗ ತಂದ ಮನ್ಮಥನನ್ನು ಅವನು ತನ್ನ ಉರಿಗಣ್ಣಿನಿಂದ ಬೂದಿ ಮಾಡಿದ್ದು ಇದೇ ಜಾಗದಲ್ಲೇ. ಹೀಗಾಗಿ ವಿಜಯನಗರ ಸ್ಥಾಪನೆಗೂ ಪೂರ್ವದಲ್ಲಿಯೇ ಈ ಹೇಮಕೂಟವೆಂಬ ಸ್ಥಳಕ್ಕೊಂದು ಪಾವಿತ್ರ್ಯ ದೊರೆತಿತ್ತು. ಇಂತಹ ಹೇಮಕೂಟದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಮರಳುಗಲ್ಲು ಬಳಸಿ ರಚಿಸಿದ ದೇವಾಲಯವೊಂದಿದೆ. ಇದು ಶಿವ ಪಂಚಾಯತನದ ದೇವಾಲಯವಾಗಿತ್ತು. ಇದೇ ಅಲ್ಲದೆ ಈ ಹೇಮಕೂಟದ ಇನ್ನೂ ಅನೇಕ ದೇವಾಲಯಗಳು ವಿಜಯನಗರ ಪೂರ್ವದವು. ಮೂಲ ವಿರೂಪಾಕ್ಷ, ರಾಮೇಶ್ವರ ದೇವಾಲಯಗಳಲ್ಲದೆ ಹೆಸರಿಲ್ಲದ ದೇವರ ಮೂರ್ತಿಗಳೇ ಇಲ್ಲದೆ ಇನ್ನೂ ಕೆಲವು ದೇವಾಲಯಗಳು ಇವೆ. ಜೊತೆಗೆ ವೀರ ಕಂಪಿಲ ದೇವನು ತನ್ನ ತಂದೆ ಸಿಂಗೆಯ ನಾಯಕ, ತಾಯಿ ಮಾರಾನಾಯಕಿ ಮತ್ತು ಪೆರಡುಯ ನಾಯಕರ ಹೆಸರಿನಲ್ಲಿ ಲಿಂಗ ಸ್ಥಾಪಿಸಿ ಕಟ್ಟಿಸಿದ ತ್ರಿಕೂಟಾಚಲ ದೇವಾಲಯವೂ ಇದೆ. ಕ್ರಿಸ್ತಶಕ 1236ರಲ್ಲಿ ದೊರೆತ ಹೊಯ್ಸಳ ಸೋಮೇಶ್ವರನ ಶಾಸನದಲ್ಲಿ ಭಗವಂತನ ಆವಾಸ ಸ್ಥಾನವಾಗಿದ್ದ ಹೇಮಕೂಟದಲ್ಲಿ ತುಂಗಭದ್ರಾ ನದಿ ತಟದಲ್ಲಿ ವಿರಾಜಮಾನನಾಗಿರುವ ಪಂಪಾ ಎಂಬ ಸ್ಥಳದಲ್ಲಿ ವಿರೂಪಾಕ್ಷ ದೇವನೆಂಬ ಶಂಕರನು ನೆಲೆಸಿದ್ದಾನೆ. ಆ ಭಗವಂತನು ಗೌರಿ ಸಮೇತನಾಗಿ ಹಣೆಯ ಮೇಲೆ ಕಣ್ಣುಳ್ಳ ಕಂದರ್ಪನನ್ನು ಪತಂಗದಂತೆ ನಾಶ ಮಾಡಿದ ಭವನಾದ ಜಟೆಯುಳ್ಳ, ಜಟೆಯಲ್ಲಿ ಗಂಗೆಯನ್ನು ಹೊಂದಿರುವಂತಹ ಶಿರಸುಳ್ಳ, ದೇವತೆಗಳಿಂದ ಸ್ತುತಿಸಲಾಗುವ ವಿರೂಪಾಕ್ಷ ದೇವರು ಎಂದು ಒಂದು ಉಲ್ಲೇಖವಿದೆ. ಈ ವಿರೂಪಾಕ್ಷ ದೇವರ ಉಲ್ಲೇಖವು ಇದಕ್ಕಿಂತಲೂ ಮುಂಚಿನ ಕ್ರಿಸ್ತಶಕ 1018ರ ಪುರದ ಶಾಸನದಲ್ಲಿಯೇ ಇರೋದ್ರಿಂದ ಆ ಕಾಲಕ್ಕೆ ಶಿವನ ಈ ರೂಪವು ಪ್ರಸಿದ್ಧಿ ಪಡೆದಿತ್ತು ಅನ್ನುವುದು ವಿದಿತ. ಹಂಪೆಯಲ್ಲಷ್ಟೇ ಅಲ್ಲದೆ ಈ ಕಾಲದ ಬೇರೆ ಬೇರೆ ಕಡೆಗಳಲ್ಲೂ ವಿರೂಪಾಕ್ಷ ಹೆಸರಿನ ಶಿವನ ದೇವಾಲಯಗಳು ರಚಿತವಾಗಿದ್ದವು. ಹಂಪೆಯಲ್ಲಿರುವ ಈಗಿನ ದೇವಾಲಯವು ತನ್ನ ಮೂಲ ರೂಪವನ್ನು ಕಳೆದುಕೊಂಡು ಬಹಳ ಬದಲಾವಣೆಗೊಳಗಾಗಿದೆ. ಹಿಂದೆ ಅಂದರೆ 10-11ನೆಯ ಶತಮಾನದಲ್ಲಿ ಇದ್ದಿರಬಹುದಾದ ದೇವಾಲಯದ ಅವಶೇಷಗಳು ಈಗ ದೇವಾಲಯದ ಆವರಣದಲ್ಲಿ ಚದುರಿದಂತೆ ಅಲ್ಲಲ್ಲಿ ಇವೆ. ಹೊಯ್ಸಳ ಕಾಲದ ಅನೇಕ ಕಂಬಗಳು ಹೀಗೆ ಚದುರಿದಂತೆ ಇವೆ. ಹಂಪೆಯ ಎದುರು ಬಸವಣ್ಣನ ಮಂಟಪಕ್ಕೆ ಬಳಸಿರುವ ಅನೇಕ ಕಂಬಗಳು ಹೊಯ್ಸಳರ ಕಾಲದವು. ಬಹುಶಃ ದೇವಾಲಯದಿಂದಲೇ ಅವುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜೋಡಿಸಿರಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಕನಕಗಿರಿ ಗೋಪುರವೆಂದು ಕರೆಯುವ ಉತ್ತರದ ಗೋಪುರದ ಮಧ್ಯಭಾಗದಲ್ಲಿ ಕಟ್ಟಡದೊಳಗಡೆಯೇ ಹೊಂದಿಸಿರುವ ಒಂದು ಕಲ್ಲಿನ ಪೀಠವಿದ್ದು ಅದರಲ್ಲಿ ಹಂಸ, ಬಸವ ಹಾಗೂ ಗರುಡ ವಾಹನಗಳಿರುವುದರಿಂದ ಈ ಪ್ರದೇಶದಲ್ಲಿ ತ್ರೈಪುರುಷ ದೇವಾಲಯವೊಂದು ಇದ್ದಿರಬಹುದು ಅನ್ನುವ ಅಂದಾಜಿದೆ. ಆದರೆ ಅದು ಈಗ ಕಾಣುತ್ತಿಲ್ಲ. ಒಟ್ಟಿನಲ್ಲಿ 10ನೆಯ ಶತಮಾನದಲ್ಲಿಯೇ ವಿರೂಪಾಕ್ಷ ದೇವಾಲಯವು ಅಸ್ತಿತ್ವದಲ್ಲಿತ್ತು ಅನ್ನುವುದು ಮತ್ತು ಪ್ರಾಚೀನ ಹಂಪೆ ಯಾವ ರಾಜ್ಯಕ್ಕೂ ರಾಜಧಾನಿಯಾಗಿರಲಿಲ್ಲ ಅನ್ನುವುದಂತೂ ಸ್ಪಷ್ಟ. ಇದೊಂದು ಧಾರ್ಮಿಕ ಕ್ಷೇತ್ರವಾಗಿತ್ತು.